ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ನೀರಾನೆ ದಾಳಿಗೆ ಪಶುವೈದ್ಯೆ ಸಾವು. ಶಿವಮೊಗ್ಗದ ತ್ಯಾವರಕೊಪ್ಪ ಸಿಂಹಧಾಮದಲ್ಲಿ ಘಟನೆ. ಚಿಕಿತ್ಸೆ ನೀಡಲು ತೆರಳಿದ್ದ ಟ್ರೈನಿ ವೈದ್ಯೆ ಸಮೀಕ್ಷಾ ಸಾವು. ಲಂಚ ಪಡೆಯುತ್ತಿದ್ದ ಐಎಎಸ್ ಅಧಿಕಾರಿ ಮಂಜುನಾಥ್ಗೆ ಸಂಕಷ್ಟ. ಹೈಕೋರ್ಟ್ ಆದೇಶ ರದ್ದುಪಡಿಸಿದ ಸುಪ್ರೀಂ ಕೋರ್ಟ್. ತನಿಖೆಗೆ ನಿರ್ದೇಶನ. ರಾಮಚಂದ್ರರಾವ್ ವಿಡಿಯೋ ನಕಲಿ ಅಲ್ಲ, ಅಸಲಿ. ಡಿಸಿಆರ್ಇ ತನಿಖೆ ವೇಳೆ ಹೇಳಿಕೆ. ಡಿಪಿಎಆರ್ಇ ರಾಮಚಂದ್ರರಾವ್ಗೆ ನೋಟಿಸ್. ಪ್ರೀಮಿಯಂ ಪೆಟ್ರೋಲ್ ಬೆಲೆ ದುಬಾರಿ. ಕೈಗಾರಿಕಾ ಡೀಸೆಲ್ ಲೀಟರ್ಗೆ 22 ರು ಹೆಚ್ಚಳ. ಸಾಮಾನ್ಯ ಪೆಟ್ರೋಲ್ ದರ ಯಥಾಸ್ಥಿತಿ. ಕುದುರೆಮುಖದಲ್ಲಿ ಕಾಡ್ಗಿಚ್ಚು. 18 ಎಕರೆಯಷ್ಟು ಹುಲ್ಲುಗಾವಲು ಸುಟ್ಟು ಭಸ್ಮ. ಸೆಮಿಫೈನಲ್ಗೆ ಇಶಾರಾಣಿ ಮತ್ತು ತನ್ವಿ ಲಗ್ಗೆ. ಅರ್ಲಿನ್ಸ್ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಹರಿಹರನ್ ಅರ್ಜುನ್ ಜೋಡಿಗೆ ನಿರಾಸೆ. 602 ಹೆಕ್ಟೇರ್ ಭತ್ತದ ಬೆಳೆ ಹಾನಿ. ಆಲಿಕಲ್ ಮಳೆಯಿಂದ ಬಳ್ಳಾರಿ ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕ ಹಾನಿ. ದಾವಣಗೆರೆಯಲ್ಲಿ 8 ಜನರಿಂದ ನಾಮಪತ್ರ ಸಲ್ಲಿಕೆ. ಬಿ ಫಾರಂ ಇಲ್ಲದೆ ನಾಮಪತ್ರ ಸಲ್ಲಿಸಿದ ಸಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಮರ್ಥ್. ಶರಾವತಿ ಪಂಪ್ ಸ್ಟೋರೇಜ್ ಘಟಕ ಕುರಿತು ವಿವರಣೆ ಕೇಳಿದ ವನ್ಯಜೀವಿ ಮಂಡಳಿ. ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ತಡ. 7 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಪರಿಹಾರಕ್ಕೆ ನಗರ ಜಿಲ್ಲಾ ಪಂಚಾಯಿತಿ ಸಿದ್ಧತೆ ಆರಂಭ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟು. ಸರಣಿ ಸಭೆ ನಡೆಸಿದ ಸುರ್ಜೇವಾಲಾ. ಸಿಎಂ ಡಿಸಿಎಂ ಜೊತೆ ಸಮಾಲೋಚನೆ. ಮತ್ತೆ ಝೊಮ್ಯಾಟೊ ಶುಲ್ಕ ಏರಿಕೆ. ಪ್ರತಿ ಆರ್ಡರ್ಗೆ ₹2.40 ಹೆಚ್ಚಳ. ಈ ಹಿಂದೆ ₹12.50 ಪಡೆಯುತ್ತಿದ್ದ ಝೊಮ್ಯಾಟೊ. ಐಟಿ ಕಾಯ್ದೆಯ ಅಧಿಸೂಚನೆ ಪ್ರಕಟ. ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆಯ ನಿಯಮಗಳ ಜಾರಿ. ಪಾದಚಾರಿ ಮಾರ್ಗಕ್ಕೆ ಹೊಸ ನೀತಿ. ಮುಖ್ಯ ರಸ್ತೆ, ಉಪಮುಖ್ಯ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶವಿಲ್ಲ. ಟಿಎಂಸಿಯಿಂದ ಪ್ರಣಾಳಿಕೆ ಬಿಡುಗಡೆ. 10 ಹಲವು ಭರವಸೆ ನೀಡಿದ ಮಮತಾ ಬ್ಯಾನರ್ಜಿ. ಮಹಿಳೆಯರ ಮಾಸಿಕ ನೆರವು 500 ಅಷ್ಟು ಹೆಚ್ಚಳ. ಜನರ ಮನೆ ಬಾಗಿಲಿಗೆ ಚಿಕಿತ್ಸೆ. ರಾಜ್ಯಕ್ಕೆ ಎಲ್ಪಿಜಿ ಪೂರೈಕೆ ಹೆಚ್ಚಿಸಿ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಪತ್ರ ಬರೆದ ಸಿಎಂ ಸಿದ್ದರಾಮಯ್ಯ.